ಹಾಯ್ ಹಲೋ ನಮಸ್ತೆ. ಇವತ್ತು ಸಂಜೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಇವಾಗ ಸಂಜೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದಾಯಿತು. ಇವಾಗ ತೋಟಕ್ಕೆ ಅದೇ ಹಣ್ಣು ಕುಯ್ದಿದ್ದು ಲೆಕ್ಕ ಬರ್ಕೊಬರೋಣ ಅಂತ ಹೋದ್ವಿ. ನಾನು ನನ್ನ ಮಗ ಹೋಗೋಣ ಅಂತ ತೋಟಕ್ಕೆ ಹೋದ್ವಿ, ಗಾಡೀಲೇ ಹೋದ್ವಿ. ನೋಡಿ ಇಲ್ಲಿ ಹಣ್ಣೆಲ್ಲ ಕುಯ್ದು ಅಳತೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮಾವ. ಅಷ್ಟರಲ್ಲಿ ನಾನು ನನ್ನ ಮಗ ಇಲ್ಲೇ ಕಾಫಿ ತೋಟದ ಗಿಡ ಹತ್ರ ಎಲ್ಲ ಹೋಗಿ ವಿಡಿಯೋಸ್ ಮಾಡ್ಕೊತಾ ಇದ್ವಿ. ನೋಡಿ ಇದೆಲ್ಲ ಕಾಫಿ ಕುಯ್ದು ಇಟ್ಟಿದ್ದಾರೆ ಮೂಟೆಗಳನ್ನ. ನಮ್ಮದು ಫುಲ್ ಅರಬಿಕಾ ಗಿಡ ಇರೋದು. ಸೊ ನಮ್ಮದೆಲ್ಲ ಇಲ್ಲಿರೋದೆಲ್ಲ ಅರಬಿಕಾ ತೋಟನೇ. ಸೊ ಇಲ್ಲಿರೋ ಗಿಡಗಳು ನನ್ನ ಮಗ ನೋಡಿ ಎಲ್ಲಿ ಕುತ್ಕೊಂಡು ನನ್ನ ಸ್ಕೇಲ್ ಮೇಲೆ. ಇಲ್ಲಿ ಕೆಲವ್ರು ದಾವಣಗೆರೆ ಸೈಡಿಂದ ಜನ ಬಂದಿದ್ದಾರೆ ಹಣ್ಣು ಕುಯ್ಯೋಕ್ಕೆ. ನಮ್ಮ ಕಡೆಗೆ ಬರೋರು ಜನನೇ ಬಂದಿರಲಿಲ್ಲ, ಹಾಗಾಗಿ ಅವ್ರನ್ನೆಲ್ಲ ಕರ್ಸ್ಕೊಂಡು ಕುಯ್ತಾ ಇದ್ದಾರೆ ನಮ್ಮ ಮಾವ. ಹಾಗೆ ಅವರು ಕೆ.ಜಿ. ಲೆಕ್ಕ ಕುಯ್ತಾ ಇದ್ದಾರೆ. ತುಂಬ ಜನ, ಒಂದು 10 ಜನ ಬಂದಿದ್ದಾರೆ ಎಲ್ಲ. ಅಲ್ಲಿ ನಾನು ನನ್ನ ಮಗ ಹೋಗ್ತಾ ಶುಂಠಿ ಸಿಕ್ತು, ಅದನ್ನ ನನ್ನ ಮಗ ತಗೊಡ್ತಿದ್ದ. ಅಮ್ಮ ಶುಂಠಿ ಇದೆ ತಗೋ ಅಂತ ಕೊಡ್ತಿದ್ದ. ನನಗೂ ಬೇಕಿತ್ತು ಮನೆಗೆ, ಹಂಗಾಗಿ ಇಬ್ಬರು ಸೇರಲ್ಲಿದ್ದು ಶುಂಠಿ ಎಲ್ಲ ಎತ್ಕೊಂಡು ಈ ಕಡೆನೂ ಜನ ಕುಯ್ತಾಯಿದ್ರು. ಅಲ್ಲಿ ನೋಡೋಣ ಅಂತ ನಾನು ನನ್ನ ಮಗ ಈ ಕಡೆ ಬಂದ್ವಿ. ಅವರು ಟೈಮ್ ಆಗಿದ್ರು ಬಿಡೋಂಗೆ ಇಲ್ಲ. ಕೆ.ಜಿ. ಲೆಕ್ಕ ಅಲ್ವಾ, 1 kgಗೆ 14 ರೂಪಾಯಿನೋ. ಸೊ ಹಾಗಾಗಿ ಕುಯ್ತಾನೆ ಇದ್ರು, ಬರೋಂಗೆ ಇರಲಿಲ್ಲ. 5 ಗಂಟೆ ಹತ್ತತ್ರ ಆದರೂ ಬನ್ನಿ ಅಂದರೂ ಬರ್ತಾ ಇರಲಿಲ್ಲ. ಲಾಸ್ಟಿಗೆ ನಮ್ಮ ಮಾವ ಬಂದು ಟೈಮ್ ಆಯಿತು ಬನ್ನಿ ಅಂದಮೇಲೆ ಎಲ್ಲರೂ ಮೂಟೆ ತೊಗೊಂಡು ಹೊರಟರು. ಮೂಟೆ ಕುಯ್ದವೆಲ್ಲ ಅಳಿತೀವಲ್ಲ ಆ ಜಾಗಕ್ಕೆ ತಗೊಂಡು ಹೋದರು. ಎಲ್ಲ ತಗೊಂಡು ಹೋದರು. ಆಮೇಲೆ ಈಗ ನಮ್ಮ ಮಾವ ಅಳಿತಾ ಇದ್ದಾರೆ. ಇದು ಬೂಸ್ಲು ಲೆಕ್ಕ ಅಂತ. 1 ಬೂಸ್ಲಿಗೆ 400 ರೂಪಾಯಿ, ಅಂದರೆ ಇದು ಅರ್ಧ ಡಬ್ಬಕ್ಕೆ 200. ಇದರಲ್ಲಿ 2 ಡಬ್ಬ ಹಾಕಿದ್ರೆ 400. ನಮ್ಮ ಸೈಡೆಲ್ಲ 400 ರೂಪಾಯಿ ತಗೋತಾ ಇದ್ದಾರೆ ಬೂಸ್ಲಿಗೆ. ನಿಮ್ಮ ಸೈಡ್ ಎಷ್ಟು ತಗೋತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ಕೆ.ಜಿ. ಲೆಕ್ಕ ಅಂತ ಹೇಳಿ ಬೂಸ್ಲಿ ಲೆಕ್ಕ ಅಳತೆ ಮಾಡಾದ್ಮೇಲೆ ಕೆ.ಜಿ. ಲೆಕ್ಕ ಮಾಡಬೇಕಿತ್ತಲ್ಲ, ಅದಕ್ಕೆ ಸ್ಕೇಲ್ ಸರಿ ಮಾಡಿಕೊಂಡು ಈಗ ಕೆ.ಜಿ. ಲೆಕ್ಕ ನೋಡ್ತಾ ಇದ್ದಾರೆ. ಒಂದ್ರ ಮೇಲೆ ಒಂದು ಮೂಟೆ ಇಟ್ಟು ಕೆ.ಜಿನ ನೋಡಿ ಅದ್ರದ್ದೆಲ್ಲ ಮುಗೀತು. ಆನಂತರ ಕೆಲಸದವರೆಲ್ಲ ಹೊರಟರು ಅವ್ರವ್ರ ಮನೆಗೆ. ನನ್ನ ಮಗ ನೋಡಿ ಕೆಳಗಡೆ ಕೂತ್ಕೊಂಡು ಅದನ್ನ ಬಟನ್ ಹಾಕೋದು ಮಾಡ್ತಾ ಇದ್ದ. ಲಾಸ್ಟಿಗೆ ಮೂಟೆ ಎಲ್ಲ ಲೆಕ್ಕ ಹಾಕ್ಕೊಂಡು ನಾನು ನನ್ನ ಮಗ ಗಾಡಿ ಹತ್ರ ಬಂದು ಮನೆಗೆ ಹೊರಟ್ವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.